ಹಾಯ್ ಗೈಸ್, ಇವತ್ತು ನಾವು ಮಾತಾಡೋ ODNSLC ಒಂದು ನ್ಯೂ ಟೀಸರ್ ರಿಲೀಸ್ ಆಗಿದೆ. 3-4 ದಿನ ಆಯಿತು ಟೀಸರ್ ಸೆಲೆಕ್ಟ್ ನಾವು ವೇಟ್ ಮಾಡ್ತಿದ್ದೆ. ಬಟ್ ಏನು ಆಫಿಷಿಯಲಿ ಡೇಟ್ ಅಂತೂ ಅನೌನ್ಸ್ಮೆಂಟ್ ಕೊಟ್ಟಿದ್ದಿಲ್ಲ. ನಿನ್ನೆ ನೈಟ್ 11 ಏನೇ ಟೀಸರ್ ಅಂತೂ ಡ್ರಾಪ್ ಆಗಿದೆ. ಮಾರ್ನಿಂಗ್ ಎದ್ದು ಟೀಸರ್ ನೋಡಿದ್ರೆ ನಾನು ಶಾಕ್ ಆಗಿದೆ. ಏನಪ್ಪ ರಾತ್ರಿಗೆ ನೋಡಿದೆ ಕಾಣಲಿಲ್ಲ, ಏನು ಸಡನ್ಲಿ ಮಾರ್ನಿಂಗ್ ಟೀಸರ್ ರಿಲೀಸ್ ಆಗಿದೆ. ಸೊ ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಣ. ಸೊ ಅದಕ್ಕೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಪ್ಲೀಸ್ ವಿಡಿಯೋ ನೋಡ್ಲತ್ತೀರಿ, ವಿಡಿಯೋಕ್ಕೆ ಲೈಕ್ ಮಾಡ್ಲಾಗಿ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. तो ನಾ ಮಾತಾಡ್ತೀನಿ ವಿಲನ್ ಲೈಫ್ ಆಫ್ ಎ ಗ್ಯಾಂಗ್ಸ್ಟರ್ ಅಂತ ಟೈಟಲ್ ಇಟ್ಟರೆ ಇಲ್ಲಿ. ಸೊ ಇದಕ್ಕಿಂತ ಪहिले ವಿಲನ್ ಮೇಲೆ ಎಷ್ಟೋ ಮೂವಿಗಳು ಬಂದಿವಲ್ಲ. ಸೊ ಇದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ನನಗೆ ಅನ್ಸಿದ. ಸೊ ಒಂದು ನಿಮಿಷ ಟೀಸರ್ ಒಳಗೆ ಸಾಲಿಡ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಸ್ವಲ್ಪ ಇನ್ನು BGM ಸರಿಯಾಗಿ ಆಗಬೇಕಿತ್ತು. ಅರಿಂದಮ್ ಫಿಲ್ಮ್ನಲ್ಲಿ ಒಂದು ಮಾಸ್ ಆ್ಯಕ್ಷನ್ ಮೂವಿ ಅಂತ ಇಲ್ಲಿ ಚಲೋ ಲುಕ್ನಾಗ ಕಾಣಿಸ್ಲತ್ತಾರ. ಮತ್ತು ತಮ್ಮನ್ನೇ ಅಲ್ಲಿ ಮೆನಿ ಮೋರ್ ಫಿಲ್ಮ್ನಲ್ಲಿ ಆ್ಯಕ್ಟರ್ ಅದ. ಬಟ್ ಟೇಲರ್ ಸಲಗ್ ವೇಟಿಂಗ್ ಅದ ಬಸ್. ಒಂದು ಡಿಫ್ರೆಂಟ್ ಜಾನರ್ದಾಗ ಮೂವಿ ನನಗೆ ಅನ್ಸ್ಲತ್ತದ. ಒಂದು ಆ್ಯಕ್ಷನ್ ಮೂವಿ ಇದ್ಮೇಲೆ ಇದು ಟೀಸರ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಮೊನ್ನೆ ಅನುಭವ್ ಮಹಾಂತಿ ಅವ್ರದ್ದೇ ಒಂದು ಟೀಸರ್ ರಿಲೀಸ್ ಆಗಿತ್ತಲ್ಲ, ಸ್ವಲ್ಪ ಅದೇ ಟೀಸರ್ ನಾನು ಡಿಸಪಾಯಿಂಟ್ ಮಾಡಿದೆ. ಯಾಕಂದ್ರೆ ರೂಟೀನ್ ಜಾನರ್ದಾಗ ಮೂವಿ ಇತ್ತು. ಓಕೆನಾ, ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಒಂದು ಡಿಫ್ರೆಂಟ್ ಆ್ಯಕ್ಷನ್ ಮೂವಿ ಇಲ್ಲಿ ಅಂತ ಇಲ್ಲಿ ಟೀಸರ್ ಡ್ರಾಪ್ ಮಾಡ್ಯಾರ. ಇದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಡೆಫಿನೆಟ್ಲಿ ಒಂದು KGF ಅಪ್ಲೇ ಸ್ವಲ್ಪ ಮಸಾಲ ನನಗೆ ಅನ್ಸ್ಲತ್ತದ. ಇದು ಟೀಸರ್ ನೋಡೋ ಮಟ್ಟಿಗೆ ಸರಿಯಾಗಿ ನನಗೆ ಅನ್ಸದ. ಸೊ ಇಲ್ಲಿ ಹೀರೋ ಹೆಂಗೆ ಇಂಟ್ರೊಡ್ಯೂಸ್ ಇಲ್ಲ ಆ ಥರ ಎಲ್ಲ, ಅದು BGM ಕಂಟಿನ್ಯೂಲಿ ಯೂಸ್ ಮಾಡಬೇಕಿತ್ತು. ಯಾಕಂದ್ರೆ ಅದು ಬೂಸ್ ಬಮ್ ಸ್ವಲ್ಪ ಕ್ರಿಯೇಟ್ ಇನ್ನೂ ಮಾಡ್ತಿತ್ತು. ಅದೊಂದು ಪಾಯಿಂಟ್ ನನಗೆ ಅನ್ಸದ. ಒಂದು ಪ್ಲೇಸ್ ಹೋದ್ಮೇಲೆ ಅದು BGM ಸ್ವಲ್ಪ ಇಲ್ಲಿ ಡೌನ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಒಂದು ಹೀರೋ ಇಲ್ಲಿ ಡೈಲಾಗ್ ಹೇಳ್ತಾನೆ, ಅದನ್ನು ಸ್ಟ್ರಾಂಗ್ ಪಾಯಿಂಟ್ನಾಗ ಯೂಸ್ ಮಾಡಬೇಕಿತ್ತು. ಹೀರೋನು ನಾನೇ, ವಿಲನು ನಾನೇ ಅಂತ ಒಂದು ಜೈಲ್ನಾಗ ಹೋಗೋದು ಸೀನ್ ಹೇಳ್ತಾನೆ, ಅದು ಡೈಲಾಗ್ ಹೇಳ್ತಾನೆ. ಅಲ್ಲಿ ಪವರ್ಫುಲ್ ನನಗೆ ಅನಿಸಲಿಲ್ಲ. ಮೇ ಬಿ ಒಡಿಯೋದಾಗ ನೀವು ಅದು ಕೇಳಿರಲ್ಲ, ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ. ಪವರ್ಫುಲ್ ಇನ್ನೂ ಇರಬೇಕಿಲ್ಲ ಡೈಲಾಗ್ ಅಂತೂ. ಸೊ BGMನಲ್ಲಿ ಸ್ವಲ್ಪ ಡೌನ್ ಆಯಿತು. ಇಲ್ಲಿ ಗ್ಯಾಂಗ್ಸ್ಟರ್ಗೆ ಇಲ್ಲಿ ಇಂಟ್ರೊಡ್ಯೂಸ್ ಅಂತ ಕೊಟ್ಟರಲ್ಲ, ಸಾಲಿಡ್ ಲುಕ್ನಾಗ ಅವ್ರು ಕಾಣ್ಲತ್ತಾರ. ಓಕೆನಾ, ಈಗ ವಿಲನ್ಗಳು ಇಷ್ಟು ಡಿಫ್ರೆಂಟ್ ಲುಕ್ನಾಗ ಅವ್ರಿಗೆ ತೋರಿಸ್ಯಾರ, ಅದನ್ನು ಸರಿಯಾಗಿ ಅನ್ಸದ. ಮತ್ತು ಇಲ್ಲಿ ಡೆಫಿನೆಟ್ಲಿ ಇದೊಂದು ಸಮುದ್ರ ಬಳಿ ಇದ್ದಿದ್ದು ಒಂದು ಸೀನ್ ನನಗೆ ಅನ್ಸ್ಲತ್ತದ. ಅಲ್ಲಿ ಸ್ಟೋರಿ ತಿರ್ಬೇಕಾದೊಂದು ಪಾಯಿಂಟ್ ನನಗೆ ಅನ್ಸ್ಲತ್ತದ. ಸೊ ಈ ಸಾರಿ ಅರಿಂದಮ್ ಅಲ್ಲಿ ಡಿಫ್ರೆಂಟ್ ಲುಕ್ನಾಗಲ್ಲಿ ಡಿಫ್ರೆಂಟ್ ಸ್ಟೋರಿಲೆಸ್ ಇವರು ಮೂವಿ ತರ್ಲತ್ತಾರ. ಬಟ್ ಟೇಲರ್ ಸಲಕ್ಕೆ ವೇಟಿಂಗ್ ಅದ. ಟೇಲರ್ ಹೆಂಗೆ ಯಾವ ಥರ ಪ್ರೆಸೆಂಟೇಷನ್ ಆಗಿ ತೋರಿಸ್ತಾರ, ಒಳಗೆ ಮತ್ತೇನು ತೋರಿಸ್ಬೇಕು. ಇನ್ನೊಂದು ಸ್ವಲ್ಪ 2 ನಿಮಿಷ ಸನಿ ಇದು ಟೀಸರ್ ರಿಲೀಸ್ ಆಗಬೇಕಿತ್ತು. ಇನ್ನೂ ಸ್ವಲ್ಪ ಗೊತ್ತಾಗ್ತಿತ್ತು ಮೂವಿ ಸ್ಟೋರಿ ಏನಂತ. ಬಟ್ ಸಾಲಿಡ್ ಅದ. ಡಿಸಪಾಯಿಂಟ್ರಿಗೆ ಎಲ್ಲಿ ಮಾಡಿಲ್ಲ ಟೀಸರ್ ನೋಡೋ ಮಟ್ಟಿಗೆ. ಲುಕ್ ವೈಸ್ನೂ ಅಲ್ಲಿ BGMನಲ್ಲಿ ಸ್ವಲ್ಪ BGM ಬೆಟರ್ ಆಗಬೇಕಿತ್ತು. ಮತ್ತು ಇಲ್ಲಿ VFX ಬಗ್ಗೆ ನಾವು ಮಾತಾಡ್ಬೇಕಂದ್ರೆ VFX ಸ್ವಲ್ಪ ಇನ್ನೂ ಬೆಟರ್ ಆಗಬೇಕಿತ್ತು. ಥೋಡೆ ಪ್ಲೇಸ್ನಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕು. ಯಾಕಂದ್ರೆ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ಇದ್ದ ಮೇಲೂ ಆ ಥರ ಅಲ್ಲಿ ಆ್ಯಕ್ಷನ್ ಸೀನ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಕಾಣಬೇಕು. ನನಗೆ ಒಂದು ಪಾಯಿಂಟ್ ನನಗೆ ಅನ್ಸಿದ. ನೆಕ್ಸ್ಟ್ ನಾವು ಮಾತಾಡೋಣ ಬಬುಷನ್ ಮಾನ್ಸೆ ಅವ್ರದ್ದೇ ಒಂದು ಮೂವಿ ಬರ್ಲತ್ತದ. ಸೊ ಬಬುಷನ್ ಮಾನ್ಸೆ ಅವ್ರದ್ದು ದಮನ್ ಮೂವಿ ಆದಮೇಲೆ ಮಾಲಯಗಿರಿ ಮೂವಿ ಆದಮೇಲೆ ನೆಕ್ಸ್ಟ್ ಮೂವಿ ಸೆಲೆಕ್ಟ್ ಎಲ್ಲೋ ಮಂದಿ ವೇಟ್ ಮಾಡಿದೆ. ಪಬರ್ ಮೂವಿ ಅಂತ ಪರಿ ಸಕ್ಸಸ್ ಆಗಲಿಲ್ಲ. ನಾವು ಒಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಬಟ್ ಇದೊಂದು ಪೋಸ್ಟರ್ ರಿಲೀಸ್ ಆಗಿದೆಲ್ಲ, ಸಾಲಿಡ್ ನನಗೆ ಅನ್ಸದ. ಬಟ್ ಇನ್ನು ಟೀಸರಲ್ಲಿ ಮತ್ತು ಟೇಲರಲ್ಲಿ ಏನು ರಿಲೀಸ್ ಮಾಡಿಲ್ಲ. ಇವೆರಡು ಮೂವಿ ಅಕ್ಟೋಬರ್ದಾಗ ಬರ್ಲತ್ತದ. ನಮ್ಮ ಮಹಂತಿ ಅವ್ರನ್ನೂ October 9th ಬರ್ಲತ್ತದ. ಬಟ್ ಇದು ವಿಲನ್ ಮೂವಿನ October 9th ರಿಲೀಸ್ ಆಗ್ಲತ್ತದ. ಎರಡು ಮೂವಿ ಒಂದೇ ಡೇಟಿಗೆ ಅಂತ ಇಲ್ಲಿ ರಿಲೀಸ್ ಮಾಡ್ಲತ್ತಾರ. ಸ್ಟೋರಿ ಸರಿಯಾಗಿತ್ತಂದ್ರೆ ಡೆಫಿನೆಟ್ ಟೀಸರ್ಗಿನ ಟೇಲರ್ಗಿನ ಇನ್ನೊಂದು ಸ್ವಲ್ಪ ಬೆಟರ್ ಸೀನ್ದಾಗ ಬಂದುವಲ್ಲ. ಸೊ ಡೆಫಿನೆಟ್ಲಿ ಇದು ಹಿಂದಿದಾಗ ರಿಲೀಸ್ ಮಾಡ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡಬೇಕು ಅಂತ ಪಾಯಿಂಟ್ ನನಗೆ ಅನ್ಸದ. ಸರಿಯಾಗಿ ನನಗೆ ಅನ್ಸದ. ಡಿಸಪಾಯಿಂಟ್ರಿಗೆ ಎಲ್ಲಿ ಮಾಡಿಲ್ಲ. ಯಾವ್ದನ್ನ ಮೂವಿ ಒಂದು ತಿಂಗಳದಾಗ ರಿಲೀಸ್ ಆಯ್ತು, OTTದಾಗ ಪहिले ರಿಲೀಸ್ ಆಗ್ತಿತ್ತು. ಈಗ 4 ವಾರದಾಗ ರಿಲೀಸ್ ಆಗಿಲ್ಲ. ಈಗ 8 ವಾರದಾಗ OTTದಾಗ ರಿಲೀಸ್ ಆಗ್ತದೆ ಯಾವ್ದನ್ನ ಮೂವಿಯಲ್ಲಿ. ಅದು ಸ್ಟಾರ್ ಪ್ರಕಾರ ನೋಡ್ತದ, ಮೂವಿ ಬಜೆಟ್ ಪ್ರಕಾರ ಅಲ್ಲಿ ಅದು ಮೂವಿ ಯಾವಾಗ ರಿಲೀಸ್ ಮಾಡ್ಬೇಕಂತ OTTಯಲ್ಲಿ ಮತ್ತು ಪ್ರೊಡ್ಯೂಸರಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ನೋಡ್ಬೇಕಾಗ್ತದೆ ಯಾವ್ದು ಮೂವಿ 4 ವಾರದಾಗ ರಿಲೀಸ್ ಮಾಡ್ತಾರೆ ಮತ್ತು ಯಾವ್ದು ಮೂವಿ 8 ವಾರ ಆದಮೇಲೆ ರಿಲೀಸ್ ಮಾಡ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡ್ತಾರೆ. ಯಾಕಂದ್ರೆ ರೀಸೆಂಟ್ಲಿ ನಾವು ನೋಡಿವಲ್ಲ ಇಂಡಿಯನ್ 2 ಮೂವಿಯಲ್ಲಿ ಮತ್ತು ರಂಗೇಶ್ ಅವ್ರದ್ದು ರಾಯನ್ ಮೂವಿ 4 ವಾರದಾಗ ಅದು ರಿಲೀಸ್ ಆಗಿದೆ. ಓಕೆನಾ, ಪहिले 8 ವಾರ ಅಂತಂದ್ರು, ಈಗ 4 ವಾರದಾಗ ಅದು ಟೀಸರ್ ಅಂತ ಮೂವಿ ಅಂತ 4 ವಾರದಾಗ OTTದಾಗ ರಿಲೀಸ್ ಮಾಡಿದ್ರೆ. ಬಟ್ ನೋಡಮ್ ಯಾವ್ದು ಕ್ಯಾಟಗರಿದಾಗ ಯಾವ ಆ್ಯಕ್ಟರ್ಗೆ ಇರ್ತಾರೆ ಮತ್ತು ಯಾವ್ದು ಸ್ಟೋರಿಯಲ್ಲಿ 8 ವಾರದಾಗ ರಿಲೀಸ್ ಮಾಡ್ತಾರೆ OTTದಾಗೆ. ಸೊ ಇದೇ ಪಾಯಿಂಟ್ ನನಗೆ ಅನ್ಸದ. ಡೆಫಿನೆಟ್ಲಿ ಆದಷ್ಟು 8 ವಾರ ಆದಮೇಲೆ ರಿಲೀಸ್ ಮಾಡೋಕ್ಕೆ ಇಲ್ಲಿ ಕೋಶಿಶ್ ಮಾಡಬೇಕಂದ್ರೆ ಅದೇ ಪಾಯಿಂಟ್ ನನಗೆ ಅನ್ಸ. ಯಾಕಂದ್ರೆ ಅಷ್ಟು ಬಜೆಟ್ನಾಗ ಫಿಲಿಮ್ ರೆಡಿ ಆಗ್ತವ, ಅಷ್ಟು ಹಾರ್ಡ್ ವರ್ಕ್ ನಡೀತದ. ಅದು ಸಡನ್ಲಿ 4 ವಾರದಾಗ OTTದಾಗ ರಿಲೀಸ್ ಮಾಡ್ತಂದ್ರೆ ಅದು ಪ್ರೊಡ್ಯೂಸರಾಗಲಿ ಆ್ಯಕ್ಟರಾಗಲಿ ಫಿಲ್ಮ್ ನೋಡೋ ಪಬ್ಲಿಕ್ಗೂ ಅಲ್ಲಿ ಕ್ರೇಜಿನೆಸ್ ಅನಿಸ್ಬೇಕು. ಓಕೆನಾ, 4 ವಾರದಾಗೆ ಬರ್ತದಪ್ಪ ಅಂತ ಆ ಥರನೂ ಪಬ್ಲಿಕ್ ಮೈಂಡ್ ಸೆಟ್ ಇರ್ತದೆ. ಓಕೆನಾ, ಯಾವುದನ್ನು ಚಲೋ ಮೂವಿ ಬಂತಂದ್ರೆ. ಈಗ ನಾವು ಮಾತ್ರ ತೆಲುಗು ಇಂಡಸ್ಟ್ರಿಯಲ್ಲಿ ಮತ್ತು ಅದೆಲ್ಲ ಪಾರ್ಟ್ 2 ಒಂದು ಕಡಿಮೆ ಬಜೆಟ್ನಾಗ ಮೂವಿ ರೆಡಿ ಆದಮೇಲೂ ಒಂದು ಕಾಮಿಡಿ ಮೂವಿ ಇದ್ಮೇಲೂ ಪಬ್ಲಿಕ್ಕಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ
ಕಾಮಿಡಿ ಪ್ರೆಸೆಂಟೇಷನಲ್ಲಿ ಫಿಲ್ಮ್ ಚಲೋ ಅಂತ ತೋರಿಸ್ಯಾರ. ಬಟ್ ಇವತ್ತು ನೋಡ್ಲಕ್ಕೆ ಹೋಗ್ತೀನಿ ಅದು ಮೂವಿನ. ನನಗಂತರ ಟೇಲರ್ನು ಇಷ್ಟ ಆಗಿತ್ತು. ವಿಲನ್ ಲೈಫ್ ಆಫ್ ಎ ಗ್ಯಾಂಗ್ಸ್ಟರ್ ಟೀಸರ್ ನೋಡಗಿಸಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.